ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಷಯ ಏನಂತಂದರೆ, ಭಾರತದಲ್ಲಿ 7 ಸಾಂಸ್ಕೃತಿಕ ವಲಯಗಳಿವೆ. ಆ ಒಂದು 7 ಸಾಂಸ್ಕೃತಿಕ ವಲಯಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ಮೊದಲನೇದು ತಂಜಾವೂರು. ಇದು ಬರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ. ಈ ತಂಜಾವೂರು ಅನ್ನೋದು ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಡಿಸ್ಟ್ರಿಕ್ ಆಗಿರುತ್ತೆ. ತಂಜಾವೂರು ಬಗ್ಗೆ ನಾವು ಇನ್ಫಾರ್ಮೇಷನ್ ತಿಳ್ಕೊಬೇಕಂತಂದರೆ 1991ರಲ್ಲೇ ಸಿಲ್ಕ್ ವೇವ್ ಮಾಡೋವಂಥ ಯೂನಿಟ್ಸು 200 ಇತ್ತು. ಅರೌಂಡ್ ಅಲ್ಲಿ 80,000 ಪೀಪಲ್ಲು ವರ್ಕ್ ಮಾಡ್ತಾ ಇದ್ರು ಆ ಸಿಲ್ಕ್ ವೇವಿಂಗ್ ಯೂನಿಟ್ಸಲ್ಲಿ. ಹಾಗೆ ಯಾವುದಕ್ಕೆ ಫೇಮಸ್ ಅಂದರೆ ಅಲ್ಲಿ ತಲೆಯೆಟ್ಟಿ ಬೊಮ್ಮಾಯಿ ಅಂತ ಡಾಲ್ಸ್ ಸಿಗುತ್ತೆ. ಏನಂದರೆ ಅಲ್ಲಿ ಡ್ಯಾನ್ಸಿಂಗ್ ಡಾಲ್ಸ್, ಅದು ಕ್ಲೇ ಅಥವಾ ವುಡ್ಡು ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರಲ್ಪಟ್ಟಿರುತ್ತೆ. ಹಾಗಾಗಿ ತಲೆಯೆಟ್ಟಿ ಬೊಮ್ಮಾಯಿ ಅಥವಾ ಡ್ಯಾನ್ಸಿಂಗ್ ಡಾಲ್ಸು ಅಲ್ಲಿ ಫೇಮಸ್ಸು. ಮತ್ತು ಅಲ್ಲಿ ತಂಜಾವೂರಲ್ಲಿ 2 ಹಿಸ್ಟಾರಿಕಲ್ ಫೋರ್ಟ್ಸ್ ಐತೆ, ಫೇಮಸ್ ಫೋರ್ಟ್ಸ್. ಒಂದು ಬಿಗ್ ಫೋರ್ಟು, ಇನ್ನೊಂದು ಸ್ಮಾಲ್ ಫೋರ್ಟು. ಇದು ಸದ್ಯಕ್ಕೆ ತಂಜಾವೂರಿನ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಸಿಟಿನ ನೋಡೋಣ, ಪಟಿಯಾಲ. ಇದು ಬರೋದು ಪಂಜಾಬಲ್ಲಿ. ಪಂಜಾಬ್ನ ಒಂದು ರಾಜಧಾನಿ ಚಂಡೀಗಢ್. ಈ ಒಂದು ಪಟಿಯಾಲನ ರಾಯಲ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ, ಆಯಿತಾ. ನೆಕ್ಸ್ಟು, ಇಟ್ ಹ್ಯಾಸ್ ಓನ್ ಕಲ್ಚರ್, ಅಂದರೆ ಅದರದ್ದೇ ಆದಂಥ ಒಂದು ಕಲ್ಚರ್ನ ಹೊಂದಿದೆ. ಪಟಿಯಾಲ ಅನ್ನೋ ಒಂದು ಸಿಟಿಯಲ್ಲಿ ಕಲ್ಚರು ಅದರದ್ದೇ ಆದಂತಹ ಓನ್ ಕಲ್ಚರ್ ಇದೆ. ಪಂಜಾಬಲ್ಲಿರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಕೂಡ ಆಗಿರುತ್ತೆ ಇದು ಪಟಿಯಾಲ ಅನ್ನೋದು. ಮತ್ತು ಸಿಟಿ ಆಫ್ ಪ್ಯಾಲೇಸಸ್, ಫೋರ್ಟ್ಸ್ ಆ್ಯಂಡ್ ಗಾರ್ಡನ್ಸ್. ಇದಿಷ್ಟು ಪಟಿಯಾಲದ ಇನ್ಫಾರ್ಮೇಷನ್. ಹಾಗೆ ಈ ಸಿಟಿಗಳು ಯಾವ್ಯಾವುದಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಪಿಕ್ಚರಲ್ಲಿ ಹಾಕಿದ್ದೀನಿ, ನೀವು ಪಿಕ್ಚರಲ್ಲೇ ನೋಡಿ ಕಂಡಿಡ್ಕೊಳ್ತಾ ಹೋಗ್ಬೋದು. ಮುಂದಿನ ಸಿಟಿ ಉದಯ್ಪುರ. ಈ ಉದಯ್ಪುರ ಬರೋದು ರಾಜಸ್ಥಾನದಲ್ಲಿ. ರಾಜಸ್ಥಾನದ ಒಂದು ರಾಜಧಾನಿ ಜೈಪುರ್. ನಾನು ಹಿಂದೆ ಹಾಕಿರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಜೈಪುರನ ಪಿಂಕ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾಗಿ ಉದಯ್ಪುರ, ಈ ಒಂದು ಉದಯ್ಪುರ 2009ರಲ್ಲಿ ವರ್ಲ್ಡ್ ಮ್ಯಾಗ್ಝಿನ್ ಕಡೆಯಿಂದ ಬೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು ಹೆಸರು ತಗೊಂಡಿದೆ. ಮತ್ತು ಈ ಒಂದು ಸಿಟಿ ಯಾವುದಕ್ಕೆ ಫೇಮಸ್ ಅಂತಂದರೆ ಅಲ್ಲಿರ್ತಕ್ಕಂಥ ಲೇಕ್ಸ್, ಬ್ಯೂಟಿಫುಲ್ ಪ್ಯಾಲೇಸಸ್, ಮೌಂಟೈನ್ಸ್ ಆ್ಯಂಡ್ ಟೈಗರ್ ಗಾರ್ಡನ್ಸ್. ಮತ್ತು ಹಾಗೆ ಈ ಉದಯ್ಪುರವನ್ನು ಡಿಸ್ಕವರ್ ಮಾಡಿದ್ದು ಯಾರಂದರೆ 1553ರಲ್ಲಿ ಮಹಾರಾಣಾ ಉದಯ್ ಸಿಂಗ್ ಅನ್ನೋರು ಈ ಒಂದು ಉದಯ್ಪುರವನ್ನು ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟು ನಾಗಪುರ. ನಾಗಪುರ ಬರ್ತಕ್ಕಂಥದ್ದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಈ ಒಂದು ನಾಗಪುರವನ್ನು ಆರೆಂಜ್ ಸಿಟಿ ಅಂತೇಳಿ ಕರೀತಾರೆ, ಗ್ರೀನ್ ಸಿಟಿ ಅಂತಲೂ ಕರೀತಾರೆ. ಆರೆಂಜ್ ಸಿಟಿ ಅಂತಂದರೆ ಅಲ್ಲಿ ಅತಿ ಹೆಚ್ಚು ಆರೆಂಜನ್ನು ಬೆಳೀತಕ್ಕಂಥದ್ದು, ಮತ್ತು ಆಲ್ ಓವರ್ ಇಂಡಿಯಾ ರಫ್ತು ಮಾಡ್ತಾರೆ ಆರೆಂಜನ್ನು. ಹಾಗಾಗಿ ಆರೆಂಜ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಗ್ರೀನ್ ಸಿಟಿ ಅಂತ ಯಾಕೆ ಕರೆಯೋದಂತಂದರೆ ಅಲ್ಲಿ 18% ಆಲ್ಮೋಸ್ಟ್ ಅಲ್ಲಿ ಫಾರೆಸ್ಟು ಜಾಸ್ತಿ, ಈ ಥರ ಕಲ್ಟಿವೇಟ್ ಮಾಡಿರ್ತಕ್ಕಂಥ ಲ್ಯಾಂಡ್ ಜಾಸ್ತಿ. ಹಾಗಾಗಿ ಗ್ರೀನ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತು ಸೆಕೆಂಡ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಅಂತಲೂ ಹೇಳ್ತಾರೆ ನಾಗ್ಪುರನ. ಯಾಕಂದರೆ ನಾಗ್ಪುರ ಈಸ್ ಲಾರ್ಜ್ ಸಿಟಿ ಇನ್ ದ ಸೆಂಟ್ರಲ್ ಇಂಡಿಯನ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಲಾರ್ಜ್ ಸಿಟಿ ಆಗಿರೋದ್ರಿಂದ ಅದನ್ನು ಸೆಕೆಂಡ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಅಂತಲೂ ಕರೀತಾರೆ. ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಸಾಂಸ್ಕೃತಿಕ ವಲಯಗಳು ಯಾವುವು ಅಂತ. ಆ ಹೆಸರು ಮಾತ್ರ ತಿಳ್ಕೊಳ್ದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳ್ಕೊಳ್ತಾ ಹೋಯ್ತು, ಚಿಕ್ಕ ಇನ್ಫಾರ್ಮೇಷನ್ಸ್ ತಿಳ್ಕೊಳ್ತಾ ಹೋಯ್ತು ಅಂತಂದರೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಮುಂದಿನ ನಗರವನ್ನು ನೋಡ್ತಾ ಹೋಗೋಣ, ಅಲಹಾಬಾದ್. ಇದು ಬರ್ತಕ್ಕಂಥದ್ದು ಉತ್ತರ ಪ್ರದೇಶ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಅಲಹಾಬಾದ್ಗೆ ಓಲ್ಡ್ ನೇಮ್ ಏನಿತ್ತಂದರೆ ಪ್ರಯಾಗ್ರಾಜ್. ಈಗ ಪ್ರಯಾಗ್ರಾಜ್ ಅಂತಂದರೆ ನೆನಪಾಗ್ತಿರ್ಬೋದು ನಿಮಗಾಗಲೇ 144ನೇ ಮಹಾಕುಂಭಮೇಳ ಈ ವರ್ಷ ನಡೀತಾ ಇದೆ 2025ರಲ್ಲಿ. ಅಲ್ಲಿ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ ಒಂದು ಸಿಟಿಯಲ್ಲಿ ಏನು ಫೇಮಸ್ ಅನ್ನೋದು ನಿಮ್ಗಾಗಲೇ ತಿಳಿದಿರುತ್ತೆ. ಅಲ್ಲಿರ್ತಕ್ಕಂಥ ಗಂಗಾ, ಯಮುನಾ, ಅಲ್ಲಿ ನಾನು ಸರಸ್ವತಿ ಮಿಸ್ ಮಾಡಿದ್ದೀನಿ. ಆ 3 ಗಂಗಾ, ಯಮುನಾ, ಸರಸ್ವತಿ ರಿವರ್ಗಳು ಅಲ್ಲಿ ಸಂಗಮ ಆಗ್ತಕ್ಕಂಥದ್ದು, ಫಿಸಿಕಲ್ ಮೀಟಿಂಗ್ ಪಾಯಿಂಟ್ ಆಗ್ತಕ್ಕಂಥದ್ದು ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ನಲ್ಲಿ.
6ನೇ ಸಾಂಸ್ಕೃತಿಕ ವಲಯವನ್ನು ನೋಡ್ತಾ ಹೋಗೋಣ. ದೀಮಪುರ್. ಈ ಒಂದು ದೀಮಪುರ್ ಇರ್ತಕ್ಕಂಥದ್ದು ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ. ಈ ಸಿಟಿ ಏನ್ಷಿಯಂಟ್ ಕ್ಯಾಪಿಟಲ್ ಆಫ್ ಕಚರಿ ಟ್ರೈಬ್. ಏನ್ಷಿಯಂಟ್ ಕ್ಯಾಪಿಟಲ್ ಆಗಿತ್ತು, ಕಚರಿ ಟ್ರೈಬ್ನ ಏನ್ಷಿಯಂಟ್ ಕ್ಯಾಪಿಟಲ್ ಆಗಿತ್ತು ದೀಮಪುರ. ಮತ್ತು ಅಲ್ಲಿ ಯಾವುದಕ್ಕೋಸ್ಕರ ಅದು ಫೇಮಸ್ ಅಂದರೆ ಮಾರ್ಕೆಟ್ಸ್, ಅಲ್ಲಿರ್ತಕ್ಕಂಥ ಮಾರ್ಕೆಟ್ಸ್ ಆಗಿರ್ಬೋದು, ಹಿಸ್ಟಾರಿಕಲ್ ಸೈಟ್ಸ್ ಇರ್ಬೋದು, ಮತ್ತು ಅಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ಸ್ ಆಗ್ತಕ್ಕಂಥ ಅಲ್ಲಿ ಪ್ಲೇಸಸ್ ಇದೆ. ಕೊನೆಯ ನಗರ ಕೋಲ್ಕತ್ತಾ. ಈ ಒಂದು ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿರುತ್ತೆ ಕೋಲ್ಕತ್ತಾದಲ್ಲಿ ಏನು ಫೇಮಸ್ ಅಂದರೆ ಹಿಂದೂ ಫೆಸ್ಟಿವಲ್ ಆದಂಥ ದುರ್ಗಾ ಪೂಜಾ. ಆ ಒಂದು ದುರ್ಗಾ ಪೂಜೆಯನ್ನು ಅವರು ತುಂಬ ಗ್ರ್ಯಾಂಡಾಗಿ ಮಾಡ್ತಕ್ಕಂಥದ್ದು ಅಲ್ಲಿ. ಮತ್ತು ಕೋಲ್ಕತ್ತಾದ ತಾಯಿ ಅಂತ ಹೇಳ್ಬಿಟ್ಟು ಮದರ್ ತೆರೇಸಾ ಅವ್ರನ್ನ ಕರೀತಾರೆ. ಅಲ್ಲಿರ್ತಕ್ಕಂಥ ಫುಡ್ಡು, ಅದರಲ್ಲೂ ಸ್ವೀಟಲ್ಲಿ ಏನು ಫೇಮಸ್ ಅಂದರೆ ರಸಗುಲ್ಲ ಮಾತ್ರ ತುಂಬ ಫೇಮಸ್ ಅಲ್ಲಿ. ಆ ಪಿಕ್ಚರಲ್ಲೂ ನಾನು ಹಾಕಿದ್ದೀನಿ ಅದೇ ಪಿಕ್ಚರ್ನ. ಮತ್ತು ಕೋಲ್ಕತ್ತಾನ ಕಲೋನಿಯಲ್ ಸಿಟಿ ಅಂತ ಕೂಡ ಕರೀತಾರೆ. ಯಾವ 3 ಹೊಸದಾಗಿ ಇರ್ತಕ್ಕಂಥ ಕಲೋನಿಯಲ್ ಸಿಟಿಗಳಂತ ಕೇಳಿದ್ರೆ ನೀವು ಹೇಳಬೇಕಾಗುತ್ತೆ ಚೆನ್ನೈ, ಕೋಲ್ಕತ್ತಾ ಹಾಗೂ ಮುಂಬೈ. ಈ 3 ಸಿಟಿಗಳನ್ನ ಯಾಕೆ ಕಲೋನಿಯಲ್ ಸಿಟಿ ಅಂತ ಕರೀತಾರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಮೇಲೆ ದೇ ವೆರ್ ದ ಬಿಗ್ಗೆಸ್ಟ್ ಸಿಟಿ ಇನ್ ದ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಇದಿಷ್ಟು ಭಾರತದ 7 ಸಾಂಸ್ಕೃತಿಕ ವಲಯಗಳ ಹೆಸರುಗಳಾಗಿರುತ್ತೆ. ಹಾಗೆ ನಾನು ಇನ್ಫಾರ್ಮೇಷನ್ ಚಿಕ್ಕದಾಗಿ ನಿಮಗೆ ನೆನಪಿರೋ ಥರನೇ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ನೀವು ಕೂಡ ಅದನ್ನು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದಾಗಿರುತ್ತೆ ಇವತ್ತಿನ ಇನ್ಫಾರ್ಮೇಷನ್ ವಿಡಿಯೋ. ಉಪಯುಕ್ತ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.